ಕಿಚ್ಚ ಸುದೀಪ್ ಬಿಗ್ ಬಾಸ್ ವೇದಿಕೆಯಲ್ಲಿ ಯಾಕೆ ಸ್ಪರ್ಧಿಗಳನ್ನ ಬೈಯುತ್ತಾರೆ ಎಂಬುದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಏನದು ನೀವೇ ನೋಡಿ. ಉತ್ತಮವಾಗಿ ಆಡುವವರು ಸಣ್ಣ ತಪ್ಪುಗಳಿಂದ ಹಾಳಾಗಬಾರದೆಂಬ ಕಾರಣಕ್ಕೆ ಅವರನ್ನ ತಿದ್ದುತ್ತಾರೆ. ದುರ್ಬಲ ಸ್ಪರ್ಧಿಗಳ ಮೇಲೆ ಶಕ್ತಿ ವ್ಯಯಿಸುವುದಿಲ್ಲ. ಪ್ರತಿ ಶನಿವಾರದ ಸಂಚಿಕೆಗೂ ಮುನ್ನ ಸೂಕ್ತ ಮಾಹಿತಿ ಪಡೆಯಲು ಇಡೀ ವಾರದ ಎಪಿಸೋಡ್ಗಳನ್ನು ವೀಕ್ಷಿಸಿ ಸಿದ್ಧರಾಗುತ್ತಾರೆ ಎಂದು ಸುದೀಪ್ ತಿಳಿಸಿದ್ದಾರೆ. ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನ ಕಳೆದ 11 ಸೀಸನ್ಗಳಿಂದ ನಡೆಸಿಕೊಂಡು ಬರ್ತಿದ್ದಾರೆ ಮತ್ತು ಇದು ಅವರಿಗೆ 12ನೇ ಸೀಸನ್. ಈ ಸೀಸನ್ ಕೂಡ ಇನ್ನೊಂದು ತಿಂಗಳಲ್ಲಿ ಫಿನಾಲೆ ಹಂತವನ್ನ ತಲುಪಲಿದೆ. ಕೆಲವು ಸ್ಪರ್ಧಿಗಳು ಮಾತ್ರ ಉಳಿದುಕೊಂಡಿದ್ದು, ಇವರಲ್ಲಿ ಮನೆಯಿಂದ ಹೊರ ಹೋಗೋದು ಯಾರು ಎಂಬ ಕುತೂಹಲ ಮೂಡಿದೆ. ಈಗ ಸುದೀಪ್ ಅವರು ಕೆಲವು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಸುದೀಪ್ ಅವರು ಬಿಗ್ ಬಾಸ್ ವೇದಿಕೆ ಏರಿದಾಗ ಶನಿವಾರ ಕೆಲವು ಬಾರಿ ಕಠಿಣವಾಗಿ ಪಾಠ ತೆಗೆದುಕೊಳ್ತಾರೆ. ಇದರಿಂದ ಅವರ ಅಭಿಮಾನಿಗಳಿಗೆ ಬೇಸರ ಆಗತ್ತೆ ಮತ್ತು ಅವರು ಸುದೀಪ್ನ ಟ್ರೋಲ್ ಮಾಡ್ತಾರೆ. ಈ ಬಾರಿ ಅಶ್ವಿನಿ ಗೌಡ ಅವರಿಗೆ ಅವರು ಬೈಯೋದಿಲ್ಲ ಎಂಬ ಮಾತು ಕೇಳಿ ಬಂದಿತ್ತು. ಇದನ್ನ ವೇದಿಕೆ ಮೇಲೆಯೇ ಸುದೀಪ್ ಅಲ್ಲಗೆಳೆದಿದ್ರು. ಈಗ ಅವರು ಒಂದು ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಕೆಲವರಿಗೆ ಮಾತ್ರ ಪಾಠ ಹೇಳೋದು ಯಾಕೆ ಅಂತ ತಿಳಿಸಿದ್ದಾರೆ. ನಾನು ಯಾರಿಗಾದ್ರೂ ಬೈದ್ರೆ ಅವರನ್ನ ಇಷ್ಟಪಡುವವರು ನನ್ನ ಇಷ್ಟಪಡಲ್ಲ. ತಂದೆ ಮನೆಯಲ್ಲಿ ಮಾಡಿದ್ದು ಇದನ್ನೇ. ತಂದೆ ಮಾತನಾಡದೆ ಸುಮ್ಮನೆ ಇದ್ರೆ ಮನೆ ನಡೆಯಲ್ಲ. ನಾನು ಮಾಡೋದು ಅದನ್ನೇ. ನಾನು ಏನಾದ್ರೂ ಹೇಳಿದ್ರೆ ಸ್ಪರ್ಧಿಗಳು ತಿದ್ಕೊಳ್ತಾರೆ. ನಾನು ಅದನ್ನ ಮರೆತು ಮುಂದೆ ಹೋಗ್ತೀನಿ ಅಂತ ಸುದೀಪ್ ತಿಳಿಸಿದ್ದಾರೆ. ನಾನು ಎಪಿಸೋಡ್ನ ನೋಡ್ಕೊಂಡು ಬರಬೇಕು, ಇಲ್ಲಾಂದ್ರೆ ಆ ಕ್ಷಣದಲ್ಲಿ ಮಾತನಾಡೋಕೆ ಸಾಧ್ಯ ಇಲ್ಲ ಅಂತ ಸುದೀಪ್ ವಿವರಣೆ ಕೊಟ್ಟಿದ್ದಾರೆ. ಸ್ಪರ್ಧಿಗಳು ಏನು ಮಾತನಾಡ್ತಾರೆ ಎಂಬುದು ನಮಗೆ ಗೊತ್ತಿರೋದಿಲ್ಲ ಎಂದು ಕಿಚ್ಚ ಸುದೀಪ್ ತಿಳಿಸಿದ್ದಾರೆ. ಸುದೀಪ್ ಅವರು ತುಂಬಾ ಬೈದ್ರು ಅಂತ ಹೇಳ್ತಾರೆ. ಚೆನ್ನಾಗಿ ಆಡುವ ಕಾರಣಕ್ಕೆ ನಾನು ಬೈತೀನಿ. ನೀವು ತುಂಬಾ ಮುಂದೆ ಹೋಗಬೇಕು, ಹಾಳಾಗಬೇಡಿ ಅಂತ ತಿದ್ದೋದು ನಾನು. ಕೆಲವರು ಮಧ್ಯದಲ್ಲೇ ಹೊರಹೋಗ್ತಾರೆ ಅನ್ನೋದು ಗೊತ್ತಿರುತ್ತೆ. ಅವರ ಮೇಲೆ ನಾವು ಎನರ್ಜಿ ಹಾಕೋದಿಲ್ಲ, ಅವರಿಗೆ ಬೈಯಲ್ಲ. ಆದರೆ ಉತ್ತಮವಾಗಿ ಆಡುವವರು ಸಣ್ಣ ತಪ್ಪಿನಿಂದ ಹಾಳಾಗುವ ಸಾಧ್ಯತೆ ಇರುತ್ತೆ. ಅದನ್ನ ತಿದ್ದಬೇಕು. ಬೇಸರ ಮಾಡಿಕೊಂಡ್ರೂ ತೊಂದರೆ ಇಲ್ಲ ಅಂತ ಸುದೀಪ್ ತಿಳಿಸಿದ್ದಾರೆ.